ಸಹಕಾರಿ ದೂರಿನ ವಸಂತ ನಿಲಜ್ಗೆ ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸಿದ ಪುರಸಭೆ ಸಿಬ್ಬಂದಿಗಳನ್ನು ಶ್ರೀಗಳು ಹಾಗೂ ಗಣ್ಯರು ಸತ್ಕರಿಸಿ ನೆರವಿನ ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಮಾನವೀಯ ಮೌಲ್ಯಗಳೊಂದಿಗೆ ಸತ್ಸಂಗ ಕಾರ್ಯಗಳು ನಡೆದಲ್ಲಿ ಸಮಾಜ ಆರೋಗ್ಯವಾಗಿರಲು ಸಾಧ್ಯವೆಂದು ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ತಿಳಿಸಿದರು. ಹುಕ್ಕೇರಿ ಪಟ್ಟಣದ ಮಹಾವೀರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜರುಗಿದ ಸಹಕಾರಿ ಧುರೀಣ ವಸಂತ ನಿಲಜ್ಗಿಯವರ ಪುಣ್ಯಸ್ಮರಣೋತ್ಸವದ ನಿಮಿತ್ತ ಕರೋನಾ ನಿಯಂತ್ರಣಕ್ಕೆ ಶ್ರಮಿಸಿದ ಪುರಸಭೆ ಸಿಬ್ಬಂದಿಗಳಿಗೆ ಸತ್ಕಾರ ಹಾಗೂ ಕಿಟ್ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅತಿಥಿಗಳನ್ನ ಹಾಗೂ ಮಹಾವೀರ್ ನಿಲಜ್ಗಿ ಅವರ ಮಾತುಶ್ರೀ ಅವರನ್ನ ಸತ್ಕರಿಸಲಾಯಿತು.
ನಂತರ ಶ್ರೀಗಳು ಮತ್ತು ಗಣ್ಯರು ಕರುಣಾ ವಾರಿಯರ್ಸ್ಗಳನ್ನ ಸತ್ಕರಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿಯವರು ಮಾನವೀಯ ಮೌಲ್ಯಗಳೊಂದಿಗೆ ಸತ್ಸಂಗ ಕಾರ್ಯಗಳು ನಡೆದಲ್ಲಿ ಸಮಾಜ ಆರೋಗ್ಯಕರವಾಗಿರಲು ಸಾಧ್ಯವೆಂದು ಹೇಳಿದ್ರು. ಇವತ್ತೆಲ್ಲರಿಗೂ ಪೌರ ಕಾರ್ಮಿಕರಿಗೆ ಶಾಲೆ ಇತ್ತು, ನೆನಪಿಟ್ಕೊಳ್ಳಿ. ಅಧಿಕಾರಿಗಳಿಗೂ ಕೊಡದೇ ಇರುವ ಗೌರವವನ್ನ ಪೌರ ಕಾರ್ಮಿಕರಿಗೆ ಅಣ್ಣ ತಮ್ಮ ಕೊಟ್ಟಾರೆ. ಒಮ್ಮೆ ಜೋರ ಚಪ್ಪಾಳೆ ತಟ್ರೆ ಅಭಿನಂದಿಸ. ಅವ್ರಿಗೆ ಶಾಲೆ ಒದಿಸಿದ್ರು, ಮಾಲಿನೂ ಹಾಕಿರು, ಬಟ್ಟಿನೂ ಕೊಟ್ಟು. ಇದು ಬಹಳ ಮುಖ್ಯವಾಗಿರೋದು. ನೀವು ನೆನಪಿಟ್ಕೊಳ್ಳಿ, ಬಹಳ ಜನ ಬರೀ ಕಳಸ ನೋಡ್ಕೊಂತ ಹೊಂಟಿರಿ. ಕಳಸ ನೋಡಿದ್ದಕ್ಕನ ಈ ಗತಿ ಆಗ್ಯದಿನ. ಅದಕ್ಕಾಗಿ ಕಸದಿಂದ ಕಳಸದವರೆಗೆ ಯಾವ ಯೋಚನೆ ಮಾಡ್ತಾನಲ್ಲ ಅವ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಇನ್ನು ನಿಮಗೀಗ ಇನ್ನೊಂದು ನಿಮ್ಗೆ ಹೇಳ್ತನು, ಇಲ್ಲ ಗುರುಗಳೇ ಇದು ಯಾವಾಗ ಕಡಿಮೆ ಆಗ್ಬೋದು, ನಮಗ ಗೊತ್ತಾಗ್ಬೋದು. ನಾವ್ದ ಬಂದ್ ಆಗೈತೆ, ಮಠನೂ ಬಂದ್, ಗುಡಿನೂ ಬಂದ್, ಹೌದಲ್ಲ, ನಿಮ್ ಮಸೀದಿನೂ ಬಂದ್, ಚರ್ಚು ಬಂದ್, ಎಲ್ಲಾನು ಬಂದ್ ಆಗ್ಯಾವ. ಅಂದ ಮೇಲೆ ಏನ್ ಹೇಳವ್ರದೀವಿ, ನೆನಪಿಟ್ಕೊಳ್ಳಿ. ಇದೇನು ಕಡಿಮೆ ಆಕತಿ ಬಿಡ್ತೈತಿ ನಮಗ ಗೊತ್ತಿಲ್ಲ, ನಮಗ ಹೆದರಿಕೆ ಬರಾಕತೈತಿ. ಇನ್ನು ಏನ್ ನಾವು ಅದಕ್ಕಾಗಿ ನೀವು ನೋಡಿರ್ಬೋದು, ನೀವು ಪಾದ ಮುಟ್ಟಿ ಹಿಡ್ಕೊಂಡ್ ಕೂತಿರ್ತೀವಿ, ನಾವು ದೂರ ಮುಟ್ಟಿದ್ರು ಒಟ್ಟ ಮುಟ್ಟಿಸ್ಕೊಳ್ಳೋದ್ಲಿ. ಉದ್ದೇಶ ಏನಂತಂದ್ರ ಹೆದರಿಕೆ ಶುರುವಾಗೈತಿ. ಯಾಕೆ ಶುರುವಾಗೈತಿ ಅಂದ್ರ ಸ್ವಾಮಿನೂ ನಾನಾಕತ್ತಾನೋ, ಈ ರಾಜಕಾರಣಿಗಳು ನಾನಾಕತ್ತಾರ, ಪ್ರೊಫೆಸರ್ಗಳು ಎಲ್ಲಾರು ನಾ ಅಂದ ಹಿಂಗಾಗೈತಿ. ಇನ್ನು ನಾ ಅನ್ನೋದನ್ನ ಬಿಡುದು, ನಾವು ಅನ್ನೋದು ಕಲಿಯೋದು. ಹೌದಲ್ರಿ? ಹೌದಿಲ್ಲ? ಇಲ್ಲ, ಪರಿಸ್ಥಿತಿ ಬಹಳ ಕಷ್ಟದ. ಇವತ್ತಿಂದ ತೀರ್ಮಾನ ತಗೊಳ್ರಿ. ನಾ ಅಂದ್ರೆ ನರಕ, ನಾವು ಅಂದ್ರ ಬೆಳಕ. ಏನ್ ನಾ ಅಂತಿರೋ ನಾವು ಅಂತಿರೋ ನಿಮಗ್ ಬಿಟ್ಟಿರುವ ವಿಚಾರ. ಎಲ್ಲರ ಬದುಕಿನ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಅದ. ಜೊತೆಗೆ ಇವತ್ತೆಲ್ಲ ನೀವೇನದ ಇನ್ನು ಮಾಸ್ಕ್ ನನಗೆ ಅಶೋಕ್ ಪಾಟೀಲ್ ಅಂದ್ರ ನಾ ಹಿಡ್ಕೊಂಡು ಬಂದಿದ್ದೆ. ನಾವು ಇದೊಂದು ನಮ್ಮನೆ ಸ್ಟೈಲ್ ಮಾಡಾಕತ್ತೀವಿ. ನಾವು ಮಾಸ್ಕ್ ಐತ್ ನಮ್ ಕೈಯಾಗ ತೋರ್ಸಾಕ, ಮಾಸ್ಕ್ ಹಾಕೊಂಡ್ ಕುಂಡ್ರು ನೀವು ಏನ ಗೊತ್ತಾಯ್ತು, ಎಲ್ಲಿ ಹೋಗ್ತೀರಿ ಮಾಸ್ಕ್ ಹಾಕೊಂಡೇ ಇರ್ರಿ. ಇದು ಬಾಳ ಈಗ ಒಂದು ಹೇಳಿದ್ರು ಗಾಳಿಯಿಂದನೂ ಶುರು ಆಕೈತೆ ಅಂತ. ಸುಮಲತಾ ಪಾಪ ಸುಮ್ಮನೆ ಅವ್ರಿಗೆ ಉದ್ಧಾರ ಮಾಡ್ಬೇಕಂತೇಳಿ ಅಕ್ಕಿಗೂ ಬಂತು ಸಂಸದೆ ಸುಮಲತಾಗು. ಯಡಿಯೂರಪ್ಪನು ಈಗ ಬಂದದ್ ನೋಡಿದ್ವಿ ಪೇಪರ್ನಾಗ, ಅವ್ರನ್ನೂ ಹಾಕ್ಬೇಕಂತ ಹೇಳಿ ಬಂತು. ಉದ್ದೇಶ ಏನಂತಂದ್ರೆ ಭಯಾನಕ ವಾತಾವರಣ, ಸ್ವಚ್ಛ ಇರ್ರಿ, ಎಲ್ಲಿರ್ತೀರಿ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡ್ರಿ ಅನ್ನೋ ಮಾತನ್ನ ಹೇಳ್ತಾ ಒಳ್ಳೆ ಕೆಲಸ ಮಾಡಿದಿರಿ. ಇಬ್ಬರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಜೊತೆಗೆ ಇನ್ನೊಂದೇನಂತಂದ್ರೆ ನೀವ್ ತಾಯಿಯನ್ನ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ, ನೀವು ಇಬ್ಬರು ಇವ್ರೇನ್ ಸಹೋದರ ಇರ್ತಾರಲ್ಲ, ಪ್ರತಿ ಹಂತದಲ್ಲೂ ಕೂಡ ಬೆಳಗ್ಗೆ ಸಾಯಂಕಾಲ ನಿಮ್ಮ ಕೆಲಸ ಏನಂತಂದ್ರ ನೀವು ಅಪ್ಪನ ಫೋಟೋಕ ನಮಸ್ಕಾರ ಮಾಡ್ರಿ, ಅವನ ಆರೋಗ್ಯ ವಿಚಾರ ಮಾಡ್ರಿ. ಗುರುತಾಯ್ತಿಲ್ಲ ಸಂಜಯ್? ಮಾವೀರ ಆಯ್ತಾಯ್ತಲ್ಲ? ಅಪ್ಪನ ಫೋಟೋಕ್ ನಮಸ್ಕಾರ, ಅವನ ಆರೋಗ್ಯ ವಿಚಾರಣೆ ನಿತ್ಯವೂ ಕೂಡ ನೀವು ಮಾಡ್ತಾನೆ ಇದೀರ. ಅದ್ರಲ್ಲಿ ಎರಡು ಮಾತಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಾಕತ್ತೀರಿ. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಹಳ ಯೋಗ್ಯವಾಗಿರುವಂತ ಕೆಲಸವನ್ನ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೀರಿ. ನೆನ್ಪಿಟ್ಕೊಡ್ರಿ, ನಾನ್ ನಿಮಗಲ್ಲ ಪೌರ ಕಾರ್ಮಿಕರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಊರು ಸ್ವಚ್ಛ ಇರೋದ ಅವರಿಂದ. ಅದಕ್ಕೆ ನಿಮ್ಗೆ ಧನ್ಯವಾದ. ನೀವು ಸ್ವಚ್ಛ ಇರೋ ಪುಣ್ಯಾತ್ಮರ, ಗುರುತಾಯ್ತು, ಹೊಲಸ್ ಬಿಡಬೇಡ್ರಿ. ಇನ್ನು ನಿಮ್ಗೊಂದು ಹೇಳ್ತೀನಿ, ನೀವ ದೇವ್ರು. ನೀವು ಸ್ವಚ್ಛ ಇಟ್ರಿ, ನೀವು ದೇವ್ರು. ಸ್ವಚ್ಛ ಇರ್ಲಿಲ್ಲ ನೀವ ತಿಳ್ಕೋರಿ. ನೀವು ಊರು ನಿಮ್ಮಿಂದನೇ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಆದಷ್ಟು ನೀವು ಬಹಳ ಕಾಳಜಿ ಮಾಡ್ರಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡುವ ಮುನ್ನ ವಸಂತ ನಿಲಿಜಿಗೆ ಅವರ ಆತ್ಮಕ್ಕೆ ಏನಂತೀವಿ ನಾವು, ಚಿರಶಾಂತಿ ನೀಡಲಿ ಭಗವಂತ ಅಂತೀವಿ. ನಾ ಹೇಳ್ತೀನಿ, ಅವರ ಆತ್ಮಕ್ಕೆ ಇವತ್ತ ಚಿರಶಾಂತಿ ಸಿಕ್ಕೈತಿ. ಯಾಕಂತಂದ್ರ ಮಾತು ಕೇಳದೇ ಇರುವ ಮಕ್ಕಳು ಹುಟ್ಟಿದ್ರು ಅಂದ್ರೆ ಅವ್ರಿಗೆ ಚಿರಶಾಂತಿ ಸಿಗಂಗಿಲ್ಲ. ಮಾತು ಕೇಳುವ ಮಕ್ಕಳು ಹುಟ್ಟ್ಯಾರ ಅಂದ ಮೇಲೆ ಅವ್ರ ಆತ್ಮಕ್ಕ ಚಿರಶಾಂತಿ ಸಿಕ್ಕದ. ಅವ್ರು ಯಾವತ್ತೂ ಕೂಡ ಹಿಂಗ ನಕ್ಕೋಂತರ ಅವ್ರು ಯಾವಾಗೂ ಇದ್ರು. ನೆನಪಲ್ಲಿಟ್ಟುಕೊಳ್ಳಿ, ಕೇಲಿಂದ ಬಂದು 2 ದಿನಕ್ಕೆ ಮಠಕ್ಕೆ ಬಂದ್ರು ಅವ್ರು. ನೀ ಯಾಕ್ರಿ ಆರಾಮಿಲ್ಲ, ಏನ್ ನಡೆಯುದ್ರಿ ಮಹಾರಾಜ್ ಅಂತಿದ್ರು. ಹಿಂಗ್ ನಡೆಯೋದು ಆರಾಮ್ ನಿಮ್ ಕೂಡ ಕುಂಡ್ರಾಕ್ ಆಗ್ಬೇಕಲ್ಲ. ಅವ್ರು ಹೇಳ್ಬೇಕೇಳ್ದ ಬರ್ತಿದ್ರು ಮಠಕ್ಕೆ. ಇಬ್ರು ಮೊಮ್ಮಗ ಕರ್ಕೊಂಡು ಬರ್ತಿದ್ದ, ಇಬ್ರು ಮಕ್ಕಳಿಗೆ ಗೊತ್ತಿರ್ತಿರ್ಕಿಲ್ಲ. ಆದ್ರೆ ಕೇಳ್ಕೊಂಡು ಯಾವಾಗೂ ಧಾರ್ಮಿಕ ವಿಚಾರ ಮಾಡ್ತಕ್ಕಂತ ಇರುವ ವ್ಯಕ್ತಿ. ಒಂದು ಅದ್ಭುತ ಕೆಲಸ ಆಗಿದೆ ಅವರ ಮಾರ್ಗದಲ್ಲಿ ನೀವು ಎಲ್ಲರೂ ನಡೀರಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾ. ನಂತರ ಕ್ಯಾರ್ಗುಟ್ಟದ ಔಜಿಕರ್ ಆಶ್ರಮದ ಅಭಿನವ ಮಂಜುನಾಥ ಶ್ರೀಗಳು ಮಾತನಾಡಿ, ಉಸಿರು ನಿಲ್ಲುವುದಕ್ಕಿಂತ ಮುನ್ನ ಹೆಸರು ಉಳಿದು ಬೆಳೆಯುವ ಹಾಗೆ ಬದುಕುವಲ್ಲಿ ಜೀವನದ ಸಾರ್ಥಕತೆ ಇದೆ ಎಂದ್ರು. 2ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ಹೆಸರಿಲ್ಲದೆ ಉಸಿರಿಲ್ಲದೆ ಭೂಮಿಗೆ ಕಾಲಿಟ್ಟು ಮತ್ತೆ ಅದೇ ರೀತಿ ಉಸಿರಿಲ್ಲದೆ, ಮೊದಲು ಹೆಸರಿಲ್ಲದೆ ಉಸಿರು ತಗೊಂಡು ಬಂದ್ವಿ, ಕೊನೆಗೆ ಉಸಿರಿಲ್ಲದೆ ಹೆಸರು ತಗೊಂಡು ಹೋಗಬೇಕಲ್ಲ. ಹುಟ್ಟಿದಾಗ
ಉಸಿರಿತ್ತು ಹೆಸರಿರಲಿಲ್ಲ. ಸತ್ತಾಗ ಉಸಿರು ನಿಲ್ಲುತ್ತೆ, ಹೆಸರಿರುತ್ತೆ. ಆದ್ರೆ ಅದು ಹೆಂಗಿರ್ಬೇಕಂತಂದ್ರೆ ಇಡೀ ಜಗತ್ತೇ ಅವನ ಹೆಸರನ್ನ ಕೊಂಡಾಡುವಂತಿರಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ದಿವಂಗತರಾಗಿರ್ತಕ್ಕಂಥ ವಸಂತಜ್ಜ ಅವರು ಇವತ್ತು ಕೇವಲ ಹುಕ್ಕೇರಿ ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ತಮ್ಮ ಹೆಸರನ್ನ ಗಟ್ಟಿಯಾಗಿ ನಿಲ್ಲಿಸಿಕೊಂಡಿದ್ದಾರೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ, ಸಮಾಜದ ಕಾರ್ಯಗಳೇ ಅವರನ್ನ ಇಷ್ಟೊಂದು ಉತ್ತಂಗಕ್ಕೆ ಕರ್ಕೊಂಡು ಹೋಗಿದಂತಹ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗಾಗಿ ಈ ಬದುಕು ಬಂಗಾರದಲ್ಲಿ ಒಂದು ಲೇಖನ ಬರೆದಿದ್ದಾರೆ ಪ್ರೊಫೆಸರ್ ಆಗಿರ್ತಕ್ಕಂಥ SB ಮುನ್ನೊಳ್ಳಿ ಅವರು. 2ನೇ 3ನೇ ಪೇಜ್ ಒಳಗದ ತಾವು ನೋಡಬಹುದು. ಅದು ಬಹಳಷ್ಟು ಸಾರಿನ ಕತೆ ಹೇಳೇನದನ್ನ. ಇಬ್ಬರು ವ್ಯಕ್ತಿಗಳು ತಪಸ್ಸಿ ಕೊಟ್ಟುಕೊಂಡು ಶ್ರೀಮಂತರಾಗಬೇಕಂತೇಳಿ ಹಂಬಲ ಇರ್ತದೆ. ಹೌದು, ಬಹಳ ವಿಶೇಷ ಅದ. ಕತೆ ಸಣ್ಣದಿದ್ರು ಕೂಡ ಅದ್ರೊಳಗಿರ್ತಕ್ಕಂತಹ ಸತ್ಯಾಂಶ ಬಹಳ ದೊಡ್ಡದದ. ನನಗೆ, ನನ್ನಿಂದ, ನನಗಾಗಿ, ನನಗೋಸ್ಕರ ಅಂತ ಯಾರು ಈ ಸಮಾಜದಲ್ಲಿ ದುಡಿತಾರೋ ಅವ್ರಿಗೆ ಕೊನೆಗೆ ಏನೂ ಸಿಗುವುದಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಅವರು ಕೂಡ ಇದೇ ವೇಳೆ ಮಾತನಾಡಿದ್ರು. ಇವತ್ತು ನಿಮ್ಗೆ ವಸಂತ ನಿಲಜ್ಗೆ ಅವರ ವಿಚಾರಗಳನ್ನ ಹೇಳ್ಬೇಕಾದ್ರ ಎಷ್ಟೇ ಹೇಳಿದ್ರು ಕಡಿಮೆ. ಯಾಕಂತಂದ್ರೆ ನಾವು ನಮ್ಮ ಬ್ರಾಂಚ್ ಹೊಸದ ಒಂದು ಬ್ರಾಂಚ್ ಆದಾಗ ಎಷ್ಟಂದ್ರೆ ಅವರು ಈ ಒಂದು ಸಂಸ್ಥೆಗಳೇ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಮತ್ತೆ ಅದನ್ನ ಆ ಸಂಸ್ಥೆ ಅವರು ಕಟ್ಟಿದಂತ ಸಂಸ್ಥೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಅವ್ರದ ವಿಚಾರ ನೋಡ್ರಿ. ಯಾಕಂದ್ರೆ ನಾನು ಅವ್ರ ಅವ್ರ ಸಂಸ್ಥೆ ಒಂದು ಅಲ್ಲಿ ಶಟ್ರ್ ಏನ್ರಿ ಕಾಂಪ್ಲೆಕ್ಸ್ನಾಗ ಅವ್ರದ್ದು ಒಂದು ಸಂಸ್ಥೆ ಇತ್ತು. ಅವ್ರದ್ದೊಂದು ಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಒಂದಿತ್ತು. ಅಲ್ಲಿ ಏನಾಯ್ತ್ರಿ, ಅವಾಗ ನಮ್ದು ಒಂದು ಬತ್ತು, ಅದಕ್ಕೆ ಅವ್ರ ಹೊಸ ಬ್ರಾಂಚ್ ಆಗಿತ್ತು. ಅವ್ರ ಹೊಸ ಬ್ರಾಂಚ್ಗೆ ಅವ್ರ ಹೊಸ ಕಟ್ಟಡ ಆಗಿತ್ತು. ಅಲ್ಲಿ ಹೋಗೋರಿದ್ರು. ಅಲ್ಲಿ ಹೋಗೋ ಮುಂದೆ ಅವಾಗ ಏನಾಯ್ತ್ರಿ, ಅಲ್ಲಿ ಇದ್ದಂತ ಎಲ್ಲ ಟೇಬಲ್, ಚೇರ್ಸ್ ಎಲ್ಲ ರೆಡಿ ಇತ್ತು. ಬ್ಯಾಂಕ್ ಜಸ್ಟ್ ನಾವು ಹೋಗ್ರೆ ನಮ್ಮ ಹೊತ್ತಿಗೆ ಇಟ್ರೆ ಮುಗಿದು, ಕಂಪ್ಯೂಟರ್ ಪ್ಲಸ್ ಹೊತ್ತಿಗೆ ಹೋಗಿಟ್ರೆ ನಮ್ ಚಾಲು ಆಗುವಂಗೆ ಇತ್ತು ನಮ್ಗೆ. ಆಮೇಲೆ ಏನಾಯ್ತು, ನಾವು ನಮ್ಮ ಬ್ಯಾಂಕಿನೆಲ್ಲ, ನಾನು ಆಗ್ಲಿ, ನಮ್ಮ ಬೋರ್ಡ್ದವ್ರ, ನಮ್ಮ ಶಿರಾಕರ್ ಆಗ್ಲಿ, ಡಾಕ್ಟರ್ ಮುನ್ನೋಳಿ ಅವರಾಗ್ಲಿ, ಆಮೇಲೆ ಇವ್ ನಾವೆಲ್ಲರೂ ಕೂಡಿ ಇಲ್ಲಿ ಬಂದ ಅಲ್ಲಿ ಏನೈತ್ರಿ, ಏನ್ ಟೇಬಲ್, ಚೇರ್ ಎಷ್ಟು ಅವರು ಒಟ್ಟ ಅಂದ್ರೆ ನಾವು ನಮ್ದಾದ್ರು ನಿಮ್ಗೆ ಗೊತ್ತೈತಿ ಬಾಗೇಡಿ ಬ್ಯಾಂಕ್ ಅಂದ್ರೆ ಜಗ್ಗುದ ಕೆಲಸ ನಮ್ದು. ಏನಿದ್ರು ಕಡಿಮೆ ಆಗಿ ಬರ್ಲೇ ನಮ್ಗೆ ಅಂತ ನಮ್ದು ವಿಚಾರನೆ. ಬಟ್ ಅವ್ರ ಸೌಕರ್ಯ ನಾವು ಇದನ್ನ ಕಷ್ಟಪಟ್ಟ ಮೊದ್ಲಿಂದ ಅಗದಿ ಸಣ್ಣದ ಬ್ರಾಂಚ್ ಇಂದ ನಾವು ಬೆಳೆಸ್ಕೊಂಡ್ ಬಂದೇವಿ. ಮತ್ತ ನಿಮ್ಗಾದ್ರೂ ಇಷ್ಟು ಉಳಿತೈತಿ. ಹಿಂಗಾಗಿ ನೀವು ಇದಕ್ಕಿಂತ ಕಡಿಮೆ ಬೇಡಕ್ ಹೋಗ್ಬೇಡ ಅಂತ ಹೇಳಿ ಒಂದು ಫೈನಲ್ ಪ್ರೈಸ್ ಅನ್ನ ಹೇಳಿದ್ರು. ಅಂದ್ರೆ ಇದು ತೋರ್ಸೈತಿ ಆ ಸಂಸ್ಥೆಗೆ ನಾವು ಎಷ್ಟೇ ಅದು ಏನೇ ಇರಲಿ, ₹1 ಇರ್ಲಿ ಅಥವಾ ಒಂದು 10 ಕೋಟಿ ರೂಪಾಯಿದ ಇರ್ಲಿ, ಆ ಸಂಸ್ಥೆಗೆ ನಾವು ಲಾಭ ಮಾಡಿಕೊಟ್ರೆ ಇನ್ನೂ ಆ ಸಂಸ್ಥೆ ಮ್ಯಾಗ ಬೆಳಿತೈತಿ. ಆ ಸಂಸ್ಥೆ ನಾವು ಇನ್ನೂ ಎತ್ತರಕ್ಕೆ ಬೆಳೆಸ್ಬೋದು ಅನ್ನುವಂಥದ್ದು ವಿಚಾರ. ಅಂದ್ರೆ ಏನೂ ಹಾಳು ಮಾಡಕ್ ಬಿಡಂಗಿಲ್ಲ. ನಗುವ ಮಗು ನಾಡಿನ ಸಂಪತ್ತು, ದುಡಿಯುವ ರೈತ ದೇಶದ ಸಂಪತ್ತು, ಆದರ್ಶ ತಾಯಿ ಮನೆಯ ಸಂಪತ್ತು, ಆದರೆ ಜ್ಞಾನ ಪ್ರತಿಯೊಬ್ಬನ ಸಂಪತ್ತು ಅಂತ ಒಂದು ಮಾತನ್ನ ಹೇಳ್ತಾರೆ. ನಾವೆಲ್ಲ ಒಂದು ಮಾತನ್ನ ನೆನ್ಪಿಟ್ಕೋಬೇಕು. ಇಲ್ಲಿ ತನ ನಮಗ ಹೆಂಡತಿ ಕೂಡ ಇನ್ನೊಬ್ಬಕ್ಕೆ ಹೆಂಡತಿ ಸಂಗಾತಿ ಆಗಿದ್ರು. ಯಾರು ಅಂದ್ರೆ ನಿಮ್ಗೆಲ್ಲ ಗುರ್ತೈತಿ, ಓದಲ್ಲೆಲ್ಲ ಹೇಳ್ತಿರ್ತೇನೆ ನಾನು. ಟಿವಿ ಬಂದು ಮನೆ ಕೆಡಿಸಿತ್ತು, ಮೊಬೈಲ್ ಬಂದು ತಲೆ ಕೆಡಿಸಿತ್ತು, ಧಾರಾವಾಹಿ ಬಂದು ನಮ್ಮ ಹೆಣ್ಮಕ್ಳು ಕೆಟ್ರು, ದಾಬಾ ಬಂದು ನಮ್ಮ ಗಂಡು ಮಕ್ಳು ಕೆಟ್ರು ಅಂತ ಹೇಳ್ತಿದ್ದೀವಿ. ಈ ಮೊಬೈಲ್ ಕೂಡ ಇನ್ನೊಂದು ಸಂಗಾತಿಯನ್ನ ನಾವು ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆಲ್ಲ ಗುರ್ತಿದೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ SB ಮುನ್ನೊಳ್ಳಿ ಅವರು ಬರೆದ ಬದುಕು ಬಂಗಾರ ಪುಸ್ತಕ ಲೋಕಾರ್ಪಣೆ ಇದೇ ವೇಳೆ ಮಾಡಲಾಯಿತು. ಸ್ವಾಮಿಗಳನ್ನ ಕಂಡರೆ 4 ಬಲ, ಕಂಡು ಕೈ ಮುಗಿದರೆ 8 ಬಲ, ಕಂಡು ಕೈ ಮುಗಿದು ಉಪದೇಶ ಕೇಳಿದ್ರೆ ಮೋಕ್ಷ ಫಲ ಸಿಗ್ತಾ ಇದೆ ಅಂತ. ಅದಕ್ಕಾಗಿ ಪರಮ ಪೂಜ್ಯರನ್ನ ಗೌರವಿಸುವಂತ, ದರ್ಶನ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಈ ಒಂದು ನಾವು ನೀವೆಲ್ಲ ಸೇರಿದ್ದು ಹಿರಿಯ ಚೇತನ, ಆ ಸ್ವಾಮೀಜಿ ಅವರಲ್ಲಿ ಇರುವಂತ ಜ್ಞಾನದ ಮಹತ್ವ ಏನು ಅನ್ನೋದು ಹೇಳ್ತೇನೆ. ಇಲ್ಲಿ ತನಕ ನಿಲಜಿಗೆ ಕಾಕ ಅವರಿಗೆ ನೀವೆಲ್ಲ ಪೂಜೆಯನ್ನ ಸಲ್ಲಿಸಿ ಬಂದ್ರಿ. ಅದಕ್ಕಿಂತ ಮಹತ್ವವಾಗಿರ್ತಕ್ಕಂಥ ಕಾರ್ಯವನ್ನ ಪೂಜೆರು ನೆರವೇರಿಸಿದ್ರು. ಏನು ಅಂತಂದ್ರ ಜೀವಂತ ಇರ್ತಕ್ಕಂಥ ಅವರ ಧರ್ಮ ಪತ್ನಿಯನ್ನ ಬರಮಾಡಿಕೊಂಡು ಇಲ್ಲಿ ಅವರನ್ನ ಗೌರವಿಸಿ
ಮಾಲಾರ್ಪಣೆಯನ್ನು ಮಾಡಿ ಸತ್ಕಾರ ಮಾಡಿದ್ರಲ್ಲ, ಆ ಆತ್ಮಕ್ಕೆ ಚಿರಶಾಂತಿ ಸಿಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಮೆ ಪೂಜ್ಯರಿಗೆ ಮತ್ತು ಅವರ ಮಕ್ಕಳಿಗೆ ಸಲ್ಲಿಸ್ತಕ್ಕಂಥದ್ದು ಅದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ರೀಡ್ಸ್ ಸಂಸ್ಥೆಯ ಅಧ್ಯಕ್ಷ ಅಶೋಕ ಪಾಟೀಲ್, ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ, ವಿದ್ಯುತ್ ಸಹಕಾರಿ ಸಂಘದ ಸ್ಥಾನಿಕ ಅಭಿಯಂತರ ನೇಮಿನಾಥ್ ಖೇಮ್ಲಾಪುರೆ, ಅರ್ಬನ್ ಬ್ಯಾಂಕ್ ನಿರ್ದೇಶಕ ವಿಜಯ್ ರವದಿ, ಮಹಾವೀರ್ ಬ್ಯಾಂಕ್ ನಿರ್ದೇಶಕ ಕಿರಣ್ ಸೊಲಾಪುರೆ, ರೋಹಿತ್ ಚೌಗ್ಲಾ, ಮಹಾವೀರ್ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಸಂಜಯ್ ನಿಲಜ್ಗಿ, ಪ್ರಜ್ವಲ್ ನಿಲಜ್ಗಿ, ಬ್ಯಾಂಕ್ನ ನಿರ್ದೇಶಕರು, ಮಹಾವೀರ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರಿನ ಶಾಂತಿ ಸಾಗರ್ ಫೌಂಡೇಶನ್ ನಿರ್ದೇಶಕ ಮಹಾವೀರ್ ನಿಲಜ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪಟ್ಟಣದ ಶುಚಿತ್ವಕ್ಕಾಗಿ ಶ್ರಮಿಸಿದ ಪುರಸಭೆ ಅಧಿಕಾರಿ ಹಾಗೂ 65ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಸತ್ಕರಿಸಿ ಈ ವೇಳೆ ಕಿಟ್ ವಿತರಿಸಲಾಯಿತು ಎಂದು ಹೇಳಿದರು. ವಸಂತ ನಿಲಜ್ಗಿಯವರ ಪುಣ್ಯ ಸ್ಮರಣೋತ್ಸವ ಇವತ್ತು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಉದ್ದೇಶ ಏನಂತಂದ್ರೆ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸುವುದಷ್ಟೇ ಮುಖ್ಯ ಅಲ್ಲ, ಆ ನೆಪದಲ್ಲಿ ಸಾಮಾಜಿಕ ಕಾರ್ಯ ಆಗಬೇಕು. ಮಹಾವೀರ ನಿಲಜ್ಗಿ, ಸಂಜಯ್ ನಿಲಜ್ಗಿ ಅವರು ತಮ್ಮ ತಂದೆಯ ಸ್ಮರಣೆಯನ್ನ ಸೇವೆ ಮುಖಾಂತರ ಮಾಡಿದ್ದಾರೆ. ಹುಕ್ಕೇರಿಯ ಎಲ್ಲ ಪೌರ ಕಾರ್ಮಿಕರಿಗೆ, ಅಧಿಕಾರಿಗಳಿಗೆ ಗೌರವಿಸುವುದರ ಮುಖಾಂತರ ಅವರ ತಂದೆಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ, ನಾವು ಪೂಜೆ ಯಾವುದಾಗಬೇಕು ಅಂದರೆ ಸೇವೆಯೇ ಪೂಜೆ ಆಗಬೇಕು. ಇವತ್ತವರು ತಮ್ಮ ತಂದೆಗೆ ಸೇವೆ ಮುಖಾಂತರ ಪೂಜೆಯನ್ನು ಅರ್ಪಿಸಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ವಸಂತ ನಿಲಜ್ಗಿಯವರ ಮಾರ್ಗದರ್ಶನ ಎಲ್ಲರಿಗೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.